ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 62ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 63ನೇ ಅಧ್ಯಾಯವನ್ನು ಶುರು ಮಾಡೋಣ. ಮುಂದಿನ 1 ಗಂಟೆಯಲ್ಲಿ ನಕ್ಷತ್ರ ತನ್ನ ಭಾವಿ ಅತ್ತೆ ಮಾವ ಹಾಗೂ ಕುಟುಂಬದವರ ಜೊತೆ ಸಂತೋಷದಿಂದ ನಲ್ಲನ ನೆನಪುಗಳ ಜೊತೆ ಕಾಲ ಕಳೀತಿದ್ರೆ, ಇತ್ತ ಉತ್ತಮ್ ಮೊದಲ ಬಾರಿ ತಾನು ತೋಡಿದ ಖೆಡ್ಡಾದಿಂದ ತಪ್ಪಿಸಿಕೊಂಡಳು. ತನ್ನ ಐಡಿಯಾ ಫ್ಲಾಪ್ ಆಯಿತೆಂದು ನಖಶಿಖಾಂತ ಕೋಪದಿಂದ ಸಿಡಿಯುತ್ತಿದ್ದ. ಬಿಡಲ್ಲ ಅವಳನ್ನು ಮಾತ್ರ ಬಿಡಲ್ಲ. ಕೋಪದಿಂದ ಟೀಪಾಯಿ ಮೇಲೆ ಅಂಗೈ ಮುಷ್ಟಿ ಬಿಗಿ ಹಿಡಿದು ಗುದ್ದಿದ್ದ. ರಭಸಕ್ಕೆ ಗಾಜು ಒಡೆದು ಕೈಯಲ್ಲಿ ರಕ್ತ ಜಿನುಗುತ್ತಿತ್ತು. ಮಚ್ಚ, ಏನು ಮಾಡ್ತಿದೀಯ ನೀನು? ಪಟಾಲಂ ಹುಡುಗರು, ಬಾ ಫಸ್ಟ್ ಹಾಸ್ಪಿಟಲ್ಗೆ ಹೋಗೋಣ, ಕೈಗೆ ತುಂಬ ಏಟಾಗಿದೆ ಅಂದರು. ಬೇಡ ಕಣ್ರೋ, ಯಾವ ಹಾಸ್ಪಿಟಲ್ಲೂ ಬೇಡ ನನಗೆ, ಅವಳು ಬೇಕು ಕಿರುಚಿದ್ದ ಉತ್ತಮ್. ಮಗ ಬ್ಲಡ್ ಲಾಸ್ ಆಗ್ತಿದೆ, ಹಠ ಮಾಡಬೇಡ, ಬಾ ಸುಮ್ಮನೆ. ಗೆಳೆಯರು ಬಲವಂತವಾಗಿ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದರು. ಹೇಳಿ ಮಿಸಸ್ ನವೀನ್ ಅವರೇ, ಫ್ಯಾಮಿಲಿ ಜೊತೆ ಬ್ಯುಸಿ ಇರಬೇಕಾದ್ರೆ ಈ ಬಡ ಡಾಕ್ಟ್ರು ನೆನಪಾಗಿದ್ದಾನಾ? ನಾಟಕೀಯವಾಗಿ ಕೇಳಿದ ನವೀನ್. ಓ, ಎಲ್ಲರೂ ಕೂಗಿದ್ದರು. ನಾಚಿಕೆಯಿಂದ ನಕ್ಷತ್ರ ರಂಗೇರಿದ್ದಳು. ಎಲ್ಲರ ಕೂಗು ಕೇಳಿಸಿದ ಮೇಲೆ ಅರಿವಾಗಿದ್ದು ಲೌಡ್ ಸ್ಪೀಕರ್ ಆನ್ ಆಗಿದೆ ಎಂದು ನವೀನ್ಗೆ. ಸುಧಾಮಣಿ ಮಾತನಾಡ್ತಾ, ನವಿ, ಡ್ಯೂಟಿ ಮುಗಿಸ್ಕೊಂಡು ಹೀಗೆ ಬಂದುಬಿಡು. ನಿಮ್ಮ ಅತ್ತೆ ನಾವು ಬಂದಾಗಿಂದ ಎಷ್ಟು ಸರ್ತಿ ನೆನಪಿಸ್ಕೊಂಡ್ರು ಗೊತ್ತಾ? ಅಳಿಯ ಬಂದಿಲ್ಲ ಅಂತ ಅವರಿಗೆ ಬೇಜಾರಾಗಿದೆ ಅಂತ ಹೇಳಿದರು. ಸರಿ ಅಮ್ಮ, 10 ನಿಮಿಷ ಹೊರಡ್ತೀನಿ ಎನ್ನುವುದಕ್ಕೂ, ಸರ್ ಒಂದು ಎಮರ್ಜೆನ್ಸಿ ಕೇಸ್, ಯಾವುದೋ ಹುಡುಗ ಕೈಗೆ ಏಟ್ ಮಾಡ್ಕೊಂಡಿದ್ದಾನೆ. ನರ್ಸ್ ಒಳ ಬರುತ್ತಾ ಹೇಳಿದ್ಲು. ಹಾಂ ಬಂದೆ ಎಂದು ಹೇಳಿ ನರ್ಸ್ ಹಿಂದೆಯೇ OPD ಸೆಕ್ಷನ್ ಕಡೆ ಹೋಗುತ್ತಾ, ಅಮ್ಮ ನನ್ನ ಕಾಯೋಕ್ಕೆ ಹೋಗಬೇಡಿ, ಯಾವುದೋ ಎಮರ್ಜೆನ್ಸಿ ಕೇಸ್ ಬಂದಿದೆಯಂತೆ. ಏನು ಕೇಸ್ ನೋಡಿ ಬೇಗ ಆಗೋದಾದರೆ ಬರ್ತೀನಿ, ಇಲ್ಲಾಂದರೆ ಇನ್ನೊಂದು ದಿನ ಹೋಗ್ತೀನಿ, ನೀವು ನಿಮ್ಮ ಪಾಡಿಗೆ ಬನ್ನಿ ಅಂತ ನವೀನ್ ಹೇಳಿದ್ದ. ಅಲ್ಲ ಕಣೋ ನವಿ ಅಂತ ಮುಂದೇನೋ ಹೇಳಬೇಕಾದ್ರೆ, ಅಮ್ಮ ಆಮೇಲೆ ಕಾಲ್ ಮಾಡ್ತೀನಿ. ಕಾಲ್ ಡಿಸ್ಕನೆಕ್ಟ್ ಮಾಡಿದ್ದ ನವೀನ್. ಏನಾಯಿತು? ಆಕ್ಸಿಡೆಂಟ್ ಕೇಸಾ? ಒಳಬರುತ್ತಲೇ ಕೇಳಿದ ನವೀನ್. ಕೈ ನೋಡುತ್ತಲೇ ತಿಳಿದ ಇದು ಸೆಲ್ಫ್ ಅಟೆಂಪ್ಟ್ ಎಂದು. ಆದರೂ ಔಪಚಾರಿಕವಾಗಿ ಕೇಳಿದ್ದ. ತನ್ನದೇ ಆಸುಪಾಸಿನ ವಯಸ್ಸಿನ, ನೋಡಿದ ಕೂಡಲೇ ಹ್ಯಾಂಡ್ಸಮ್ ಎನಿಸುವ ಸ್ನೇಹಮಯ ಕಂಗಳು. ಉತ್ತಮ್ನ ಪರಿಸ್ಥಿತಿ ಅರಿಯದೇ ಇರಲಾರರು. ಪಟಾಲಮ್ಮಿನ ಗುಂಪಿಗೆ ಸುಳ್ಳು ಹೇಳಬೇಕು ಅಂತ ಅನ್ನಿಸ್ಲಿಲ್ಲ. ಹಾಂ ಡಾಕ್ಟ್ರೇ ಎಂದು ಸತ್ಯವನ್ನೇ ಹೇಳಿದರು. ಸರಿ, ನೀವೆಲ್ಲ ಹೊರಗಿರಿ ಎಂದು ಕಳಿಸಿ ಟ್ರೀಟ್ಮೆಂಟ್ ಶುರು ಮಾಡಿದ್ದ. ವೈಯಕ್ತಿಕವಾಗಿ ಉತ್ತಮ್ನ ಮಾತನಾಡಿಸುತ್ತಾ, ಅಂಥ ಮಿಸ್ ಬ್ಯೂಟಿಫುಲ್ ಏನಲ್ಲ, ಒಂಥರ ಅಟ್ರಾಕ್ಷನ್ ಅವಳಂದರೆ. ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ, ಆದರೂ ಸಿಗ್ತಿಲ್ಲ ಎಂದ ಉತ್ತಮ್. ಅರಸ್ ಕಾಲೇಜ್ ಬಯೋಟೆಕ್ನಾಲಜಿ ಸ್ಟೂಡೆಂಟ್ ಎಂದ ಕೂಡಲೇ ನನ್ನ ಚುಕ್ಕಿ ಕ್ಲಾಸ್ಮೇಟ್ ಎಂದುಕೊಂಡು ಹೇಳದೆ ಟ್ರೀಟ್ಮೆಂಟ್ ಮುಂದುವರೆಸಿದ್ದ. ನೋಡುಗುರು, ಆ್ಯಸ್ ಎ ಫ್ರೆಂಡ್ ಹೇಳ್ತೀನಿ, ಬಲವಂತಕ್ಕೆ ಅಧಿಕಾರದ ದರ್ಪಕ್ಕೆ ಒಲಿಯೋಳಲ್ಲ ಹೆಣ್ಣು. ನಿಂಗೆ ನೀನು ಹೀರೋ ಆಗಿರಬೇಕು ಅಂದರೆ ಅವಳ ಕಣ್ಣಿಗೆ ನೀನು ಏನೂ ಆಗಿರಲ್ಲ. ಈ ಥರ ಹುಚ್ಚುಚ್ಚಾಗೆಲ್ಲ ಆಡೋದು ಬಿಟ್ಟು ನಿಯತ್ತಾಗಿ ಅವಳ ಪ್ರೀತಿ ಗಳಿಸೋಕೆ ಪ್ರಯತ್ನ ಪಡು. ಎಲ್ಲದಕ್ಕಿಂತ ಫಸ್ಟ್ ಅವಳ ಮನಸ್ಸಲ್ಲಿ ಸ್ಥಾನ ಪಡ್ಕೊ, ನವೀನ್ ಹೇಳಿದ್ದ. ಬ್ಯಾಂಡೇಜ್ ಕಟ್ಟಿ ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟಿರ್ತೀನಿ, ಡೇ ಬೈ ಡೇ ಬಂದು ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಹೋಗಿ ಅಂದ ನವೀನ್. ನೋವಿಗೆ ಕಣ್ಣೆಳೆಯುತ್ತಿದ್ದವು ಉತ್ತಮ್ಗೆ. ಆಗಲೇ ಥ್ಯಾಂಕ್ ಯು ಅಂತ ಹೇಳಿ ಬಿಲ್ ತೆತ್ತು ಹಿಂದಿರುಗಿದ. ವಾಚ್ ನೋಡಿಕೊಂಡು, ಆಗಲೇ 10:30 ಆಗಿದೆ, ಅಮ್ಮಂದರು ಬಂದ್ರ ಕೇಳೋಣ ಅಂದ್ಕೊಂಡು ಸದಾನಂದರಿಗೆ ಫೋನ್ ಆಯಿಸಿದ್ದ. ಹಾಂ ಹಲೋ ನವಿ, ಈಗ 10 ನಿಮಿಷ ಆಯಿತು, ಹೊರಟ್ವಿ ನಾವು. ಲೇಟಾಗೋಯ್ತು, ನೀನು ಡೈರೆಕ್ಟ್ ಮನೆಗೆ ಬಂದುಬಿಡು ಸದಾನಂದರು ಉತ್ತರಿಸಿದರು. ಸರಿ ಚಿಕ್ಕಪ್ಪ ಅಂತ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡಿ ನೈಟ್ ಡ್ಯೂಟಿ ಡಾಕ್ಟರ್ಗೆ ಇನ್ ಪೇಷಂಟ್ಸ್ನ ಹ್ಯಾಂಡ್ ಓವರ್ ಕೊಟ್ಟು ಹೊರಗೆ ಬಂದು, ಮಲಗಿರ್ತಾಳೆ ಇಷ್ಟೊತ್ತಿನಲ್ಲಿ, ಏನಕ್ಕೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಿಕೊಂಡು ಅಂದ್ಕೊಂಡ್ರಾ? ಆದ್ರೂ ಕಾಲ್ ಮಾಡಲಿಲ್ಲ ಅಂದರೆ ಅದಕ್ಕೂ ಕೋಪ ಮಾಡ್ಕೋತಾಳೆ. ಗುಡ್ ನೈಟ್ ಹೇಳಿಬಿಡೋಣ ಅಂದ್ಕೊಂಡು ನಕ್ಷತ್ರಳಿಗೆ ಕಾಲ್ ಮಾಡಿದ್ದ. ಡಾಕ್ಟ್ರು ಫುಲ್ ಬ್ಯುಸಿ, ಮುಖ ಊದಿಸಿಕೊಂಡೇ ರಿಸೀವ್ ಮಾಡಿದ್ಲು. ಸಾರಿ ಅಮ್ಮು, ಯಾರೋ ನಿಮ್ಮ ಕಾಲೇಜ್ ಸ್ಟೂಡೆಂಟ್ ಅಂತೆ, ಪಾಗಲ್, ಲವ್ ಕೇಸ್, ಹಿಸ್ ನೇಮ್ ಈಸ್ ನೆನಪಿಸ್ಕೊಂಡು ಉತ್ತಮ್ ಅಂತೆ. ಕೈಯಿಂದ ಗ್ಲಾಸ್ ಹೊಡೆದಾಕಿ ಕೈಗೆ ಏಟ್ ಮಾಡ್ಕೊಂಡು ಬಂದಿದ್ದ. ನೋಡು, ನಿಮ್ಮ ಕಾಲೇಜವರಿಗೆ ಟ್ರೀಟ್ಮೆಂಟ್ ಮಾಡೋಕ್ಕೋಗಿ ಲೇಟ್ ಆಯಿತು. ಇವತ್ತು ಕೋಪ ಇಲ್ಲ, ಊಫಿ ಅಲ್ವಾ? ನವೀನ್ ಮಾತನಾಡುತ್ತಲೇ ಇದ್ದ. ಪಾಗಲ್ ಲವ್ ಸ್ಟೋರಿ, ಹಿಸ್ ನೇಮ್ ಈಸ್ ಉತ್ತಮ್ ಅಂತೆ. ಮತ್ತೇನು ಕೇಳಿಸುತ್ತಲೇ ಇಲ್ಲ ನಕ್ಷತ್ರಳಿಗೆ. ಬೆಳಗ್ಗೆ ಇನ್ನು ಗೆಳತಿಯರು ಮಾತನಾಡಿದ್ದು, ಅನುಭವವಾಗಿದ್ದ ಅವನ ತಣ್ಣನೆಯ ಕಣ್ಣುಗಳ ಹಿಂದಿದ್ದ ಕ್ರೂರತೆ ಎಲ್ಲವೂ ಒಟ್ಟಿಗೆ ನೆನಪಾಯಿತು. ಚುಕ್ಕಿ ಇದೆಯಾ? ನವೀನ್ ತುಸು ಜೋರಾಗಿ ಕೂಗಿದ್ದ. ಜೊತೆಗೆ ಅವನ ಬುಲೆಟ್ ಸ್ಟಾರ್ಟ್ ಆದ ಸದ್ದು ಕೇಳಿಸ್ತು. ಹಾಂ ಹೇಳು, ಕೇಳಿಸ್ಕೊತಾ ಇದ್ದೀನಿ ತಡಬಡಾಯಿಸಿದಳು ನಕ್ಷತ್ರ. ಅವನು ಇಷ್ಟಪಡ್ತಿರೋ ಹುಡುಗಿ ಬಗ್ಗೆ ಹೇಳ್ತಿದ್ರೆ ನನಗೆ ನೀನೇ ನೆನಪಾಗ್ತಾ ಇದ್ದೆ. ಸೇಮ್ ನಿನ್ನದೇ ಹೋಲಿಕೆ ಚುಕ್ಕಿ ಎಂದ ನವೀನ್. ಅವನೆಲ್ಲರ ಜೊತೆನೂ ಮಾತಾಡ್ತಾನೆ. ಹೀ ಈಸ್ ಲುಕ್ ಲೈಕ್ ಎ ಫ್ಲರ್ಟ್. ಯಾರಂತ ತಿಳ್ಕೊಳ್ಳೋದು?
ಒಳಗೊಳಗೆ ಅಂದುಕೊಂಡು, ಏನೋ ನಮಗೂ ಅವನಿಗೂ ಅಷ್ಟೊಂದು ಪರಿಚಯ ಇಲ್ಲ, ಸಿಕ್ಕಿದಾಗ ಒಂದು ಹಾಯ್ ಬಾಯ್ ಅಷ್ಟೇ ಕಣೋ ಅಂದಳು ನಕ್ಷತ್ರ. ಆದರೂ ಒಳಮನಸ್ಸು ಅದುರುತ್ತಿತ್ತು. ನವಿ ಹೇಳ್ದಾಗೆ ನಾನೇನಾದರೂ ಇರಬಹುದಾ? ಅದೆಷ್ಟೇ ಇಲ್ಲವೆಂದುಕೊಂಡರೂ ಮನದ ಮೂಲೆಯಲ್ಲಿ ನೀನೇ ಎನ್ನುವ ಗೊಗ್ಗಯ್ಯ ಎದುರಿಸುತ್ತಿತ್ತು. ಉತ್ತಮ್ ಮುಂಬರುವ ಆತಂಕ ಎನಿಸಿ ಮುಂದೆ ಮಾತನಾಡಲಾಗದೆ ಮನೆಗೋಗು, ನಾಳೆ ಮಾತಾಡೋಣ ಅಂತ ಸುಳ್ಳೇ ಆಕಳಿಸುತ್ತಾ ನಿದ್ರೆ ಬಂದವಳಂತೆ ನಡೆಸಿದ್ಲು. ಚುಕ್ಕಿ, ಜೇನಿನಲ್ಲಿ ಅದ್ದಿದಂಥ ಧ್ವನಿ ನವೀನನದ್ದು. ಕಾಲ್ ಕಟ್ ಮಾಡಲು ಇಚ್ಛೆ ಇಲ್ಲದೆ. ಅವನ ಇಚ್ಛೆ ಅರಿಯದವಳೇನಲ್ಲ. ಓದು ಮುಗಿಯಲು ಇನ್ನೂ 2.5 ವರ್ಷ ಬಾಕಿ ಇದೆಯಲ್ಲ, ಅಲ್ಲಿವರೆಗೂ ಇವನನ್ನು ನಿಯಂತ್ರಿಸಲೇಬೇಕು. ಹೋಗೋ ಮೆಂಟ್ಲು, ವವ್ವವ್ವಾ ನಿದ್ರೆ ಬರ್ತಿದೆ, ಕಿಲಕಿಲನೆ ನಕ್ಕಳು. ಶಿಟ್, ಪಾದರಸದಂತೆ ಜಾರಿ ಹೋಗ್ತಾಳೆ. ಕೆಲಸದ ಒತ್ತಡದಲ್ಲಿ ಮರೆಯಾಗಿರುತ್ತಿದ್ದ ಪ್ರೇಮಿ ಏಕಾಂತದಲ್ಲಿ ಕಾಡ್ತಾ ಇದ್ದ. ಅವನು ಅಪ್ಪಣೆ ಕೊಡುವ ಮೊದಲೇ ಕಾಲ್ ಡಿಸ್ಕನೆಕ್ಟ್ ಮಾಡಿದ್ಲು. ನಿದ್ರೆ ನೆಪವಷ್ಟೇ. ಮನಸ್ಸಲ್ಲೊಂದು ಆತಂಕದ ದ್ವಂದ್ವದಲೇ ಶುರುವಾಗಿತ್ತು. ಎದ್ದು ನೀರು ಕುಡಿದು ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡಳು. ಬೆಳಗ್ಗೆ ಎದ್ದು ಎಂದಿನಂತೆಯೇ ಕಾಲೇಜಿಗೆ ರೆಡಿ ಆಗ್ತಾ ಇದ್ಲು ನಕ್ಷತ್ರ. ಗೌಡ್ರು ಬೇಗನೆ ಬಂದರು. ಬನ್ನಿ ಬನ್ನಿ ಬನ್ನಿ, ತುಂಬ ದಿನ ಆಗಿತ್ತು ಬಂದು. ಬೆಳಗ್ಗೆನೇ ಬಂದಿದ್ದೀರಾ? ವಿಶ್ವನಾಥರು ಗೌಡರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು ಎಂದಿನಂತೆ. ಅಡುಗೆ ಮನೆಯಲ್ಲಿ ಯಾವುದೋ ಕೆಲಸದಲ್ಲಿ ನಿರತರಾಗಿದ್ದ ಪೂರ್ಣಿಮಾ ಕೂಡ ಗೌಡರ ಧ್ವನಿ ಕೇಳಿ ಹೊರಗಡೆ ಬಂದು, ಬನ್ನಿ ಅಣ್ಣ, ಸೊಸೆ ನಿಮ್ಮವಳು ಅಂತ ಫಿಕ್ಸ್ ಆದಮೇಲೆ ಅಪರೂಪ ಆಗೋದ್ರಿ, ಮಗಳನ್ನ ಕೊಟ್ಟರೆ ಈ ಕಡೆ ಬರೋದೇ ಇಲ್ವೇನೋ ಪ್ರೀತಿಯಿಂದ ಆಪಾದಿಸಿದರು. ಪೂರ್ಣಿಮಾ ಮಾತಿಗೆ ನಗುತ್ತಾ ಗೌಡ್ರು, ನೋಡು ಅದಕ್ಕಾಗಿಯೇ ನನ್ನ ಸೊಸೆನ ಕಳಿಸೋದನ್ನ ಮುಂದಾಕಿದ್ದೀರಲ್ಲ, ನನಗೂ ವಯಸ್ಸಾಯಿತು, ಕೆಲಸದ ಒತ್ತಡ, ಈ ಕಡೆ ಬರೋಕ್ಕಾಗಲ್ಲ ಅಂದರು ಮಂಡಿ ನೀವಿಕೊಳ್ಳುತ್ತಾ. ಇರಿ ಕಾಫಿ ತರ್ತೀನಿ, ತಿಂಡಿ ಮಾಡುವಂತ್ರಿ ಎಂದು ಪೂರ್ಣಿಮಾ ಹೊಳ ಹೋದರೆ ಹಾಲ್ಗೆ ಬಂದ ನಕ್ಷತ್ರ, ಮಾವ ಏನು ಹೆಲ್ಪ್ ಮಾಡಬೇಕು ಹೇಳಿ, ನಾನು ಮಾಡ್ತೀನಿ ಎನ್ನುತ್ತಾ ಬಂದು ಪಕ್ಕ ಕೂತಳು. ನೀನು ಹೆಲ್ಪ್ ಮಾಡ್ತೀಯಾ ಸೊಸೆ? ಏನೂ ಬೇಡ, ಈ ನಿನ್ನ ಮೆಂಟ್ಲು ಡಾಕ್ಟ್ರಿಗೆ ಹೇಳು, ಒಂದೊಂದು ದಿನ ಹಾಸ್ಪಿಟಲ್ಗೆ ರಜಾ ಹಾಕಿ ಹೊಲ ತೋಟ ನೋಡೋ ಮೂದೇವಿಯನ್ನು, ಆಯಿತಾ ಅಂದರು ಆಪ್ಯಾಯತೆಯಿಂದ ಸೊಸೆಯ ತಲೆ ಸವರುತ್ತಾ. ಮಾವ, ಅವಳು ಹಾಗೆ ಹೇಳ್ತಾಳಷ್ಟೇ ಅಂದ ಜೀವನ್. ಹೌದು, ಮೊದಲು ನವೀನ್ ಹೆಲ್ಪ್ ಮಾಡೋನು, ಈಗ ಅವನು ಕೂಡ ಬ್ಯುಸಿ, ಹಾಗಾಗಿ ನಿಮಗೆ ಕೆಲಸ ಜಾಸ್ತಿ. ಮಡದಿ ತಂದ ಕಾಫಿ ಕಪ್ಪನ್ನು ತೆಗೆದುಕೊಳ್ಳುತ್ತಾ ಹೇಳಿದರು ವಿಶ್ವನಾಥ್. ಅಬ್ಬೋ ಪಪ್ಪ, ಎಷ್ಟು ಅಂತ ಅವನ ಪರ ವಹಿಸ್ಕೋತೀರಾ ನೀವು? ಅವನು ಮುಂಚೆನೂ ಏನೂ ಕೆಲಸ ಮಾಡ್ತಿರ್ಲಿಲ್ಲ, ಓದ್ತಿದ್ದೀನಿ ಅಂತ ಬರೀ ಸುತ್ತೋನು, ಸೋಂಬೇರಿ. ಮೂತಿ ತಿರುವಿದಳು ನಕ್ಷತ್ರ. ಬರೀ ಸುತ್ತೋನು ಅಂತ ಯಾಕೆ ಹೇಳ್ತೀಯೇ? ನಿನ್ನ ಹಿಂದೆ ಸುತ್ತೋರು ಅನ್ನೋದನ್ನು ಹೇಳು, ಜೀವನ್ ಮಾತು ಸೇರಿಸಿದ. ಅಬ್ಬಡೆ, ಹೋಗೋ ಓದ್ಕೋ. ನೋಡಿ ಮಾವ, ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡ್ತಾರೆ, ದೂರು ಹೇಳಿದ್ದಳು. ಇಲ್ಲಿ 3 ಜನ ಸೊಸೆಯ ಮನೆಯಲ್ಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ, ಸುಮ್ಮನಿರು ಸಮಾಧಾನಿಸಿದ ಗೌಡರು. ನಾನು ಹೀಗೆ ಟೌನ್ಗೆ ಹೋಗ್ತೀನಿ ಲಕ್ಷ್ಮಿ, ಜೀವನ್ ಇಬ್ಬರು ರೆಡಿಯಾಗಿ ಡ್ರಾಪ್ ಮಾಡ್ತೀನಿ ಅಂತ ಅಂದರು. ಜೀವನ್ಗೆ ಇವತ್ತು ಎಕ್ಸಾಮ್ಸ್ ಇದೆ, ಅವ್ನು ಲೇಟಾಗಿ ಮಧ್ಯಾಹ್ನ ಹೋಗ್ತಾನೆ ಅಣ್ಣ, ನೀವು ನಿಮ್ಮ ಸೊಸೆನ ಡ್ರಾಪ್ ಮಾಡಿ ಬೇಕಾದರೆ ಅಂದ ಪೂರ್ಣಿಮಾ. ಹೋಗು ನಕ್ಷು, ಬೇಗ ರೆಡಿಯಾಗಿ ಬಾ, ಟಿಫನ್ ಮಾಡುವಂತೆ ಅಂದರು. ಸರಿ ಅಮ್ಮ ಅಂತ ಹೋದ್ಲು. ತುಂಬ ದಿನಗಳ ನಂತರ ಗೌಡರು ಸೊಸೆ ಜೊತೆ ಕೂತು ತಿಂಡಿ ತಿಂದು ಅವಳನ್ನು ಕರ್ಕೊಂಡು ಹೊರಟರು. ಊರು ದಾಟಿ ಸ್ವಲ್ಪ ದೂರ ಹೋದ ಮೇಲೆ, ಲಕ್ಷ್ಮಿ ಏನೋ ಕೇಳಲಾ ಮಗಳೇ ಅಂದರು. ಕೇಳಿ ಮಾವ, ಯಾಕೆ ಪರ್ಮಿಷನ್ ಕೇಳ್ತಿದ್ದೀರಾ ಅಂದಳು. ಏನಿಲ್ಲಮ್ಮ, ನವಿ ಚೆನ್ನಾಗಿದೆ ಅಂತಾನೆ ನಿನ್ನ ಹತ್ರ, ಮನೇಲಿ ಸರಿಯಾಗಿ ಸಿಗೋದೇ ಇಲ್ಲ, ಬ್ಯುಸಿ ಆಗೋಗಿದ್ದಾನೆ, ಕೆಲಸದ ಒತ್ತಡದಲ್ಲಿ ನಿನ್ನೂ ನೆಗ್ಲೆಕ್ಟ್ ಮಾಡಾದರೂ ಮಾಡ್ತಾ ಇದ್ದಾನೇನೋ ಅಂತ ಹೇಳು, ಬಾರ್ಗೋಲ್ ತಗೊಂಡು ಬಾರಿಸ್ಬಿಡ್ತೀನಿ ಅಂದರು. ಮುಖದಲ್ಲಿ ನೋವಿನ ಎಳೆಗಳು ಸ್ಪಷ್ಟವಾಗಿ ಗೋಚರವಾಗ್ತಾ ಇದ್ವು. ಇಲ್ಲ ಮಾವ, ಚೆನ್ನಾಗೇ ಇದ್ದಾನೆ, ನಾನೇ ಹಾಸ್ಪಿಟಲ್ ಹತ್ರ ಹೋಗ್ತಿರ್ತೀನಿ, ಫ್ರೀ ಇದ್ದಾಗ ಅವನು ಕಾಲು ಮೆಸೇಜು ಮಾಡ್ತಾ ಇರ್ತಾನೆ, ನೀವೇನು ಯೋಚನೆ ಮಾಡಬೇಡಿ. ಯಾಕೆ ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ಲು. ಮೊದಲೆಲ್ಲ ಅವನು ಬೈದರು ಹೊಡೆದ್ರು ನೀನು ಮರ್ಯಾದೆ ಪ್ರಶ್ನೆ ಅಂತ ಸುಮ್ಮನಿದ್ದಲ್ಲ, ಹಾಗೆ ಎಲ್ರಿಗೂ ಎದುರುಕೊಂಡು ಏನಾದರೂ ಅವ್ನು ಬ್ಯುಸಿ ಇದ್ದು ನಿನ್ನ ನೆಗ್ಲೆಕ್ಟ್ ಮಾಡ್ತಿದ್ರು ಸುಮ್ಮನೆ ಇದ್ದೀಯೇನೋ ಅಂತ ಅನ್ನಿಸ್ತು. ಮನೆ ಸೊಸೆ ಕೊರಗಿದ್ರೆ ಒಳ್ಳೇದಾಗಲ್ಲ ಮಗಳೇ ಮನೆಗೆ ಅಂತ ಗೌಡ್ರು ಹೇಳಿದರು. ಮಾವ, ಹೀಗೇನೇನೋ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡಿಕೊಂಡ್ರೆ ಅಷ್ಟೇ ನೋಡಿ, ಆಮೇಲೆ ನಾನು ಶಿವರಾಮೇಗೌಡರ ಸೊಸೆ ಮಾತ್ರ ಅಲ್ಲ, ಡಾಕ್ಟರ್ ಹೆಂಡತಿ ಕೂಡ, ಸೂಜಿ ಚುಚ್ಚಿಸ್ಬಿಡ್ತೀನಿ ಅಷ್ಟೇ ಎಂದು ನಗಿಸುತ್ತಾ. ಮೊದಲು ಹಾಗೆ ಸಿಡ್ಕೋನು ಮಾವ, ಸ್ವಲ್ಪಕ್ಕೆಲ್ಲ, ಆದರೆ ಎಂಗೇಜ್ಮೆಂಟ್ ಆದಮೇಲೆ ಹಾಗೆಲ್ಲ ಏನಿಲ್ಲ, ತುಂಬ ಕೇರ್ ಮಾಡ್ತಾನೆ, ನಾನೇ ಕೋಪ ಬರ್ಸಿದ್ರೂ ಬೈಯೋದೇ ಇಲ್ಲ. ಎಂಗೇಜ್ಮೆಂಟ್ ಆದಮೇಲೆ ನಾವು ಜಗಳನೇ ಆಡಿಲ್ಲ ಮಾವ, ಅವನ ಹತ್ರ ಜಗಳ ಆಡದೆ ಜೀವನ ಸಪ್ಪೆ ಅನ್ನಿಸ್ತಿದೆ ನನಗೆ, ಗೊತ್ತಾ ಅಂದಳು ಮತ್ತೆ ನಗುತ್ತಾ. ಈಗ ಸಮಾಧಾನ ಆಯಿತು ನೋಡು, ಮನೆಗೆ ಲೇಟಾಗಿ ಬರ್ತಾನಲ್ವಾ, ಎಲ್ಲಿ ನಿಂಗೂ ಸಿಕ್ತಿಲ್ವೋ ಅಂತ ಯೋಚನೆ ಆಗಿತ್ತು, ಮನ್ಸು ತಡಿದೆ ಬಂದುಬಿಟ್ಟೆ, ನೇರವಾಗಿ ನಿನ್ನ ಹತ್ರನೇ ಕೇಳೋಣ ಅಂತ ಎಂದು ಗೌಡರು ಹೇಳಿದರೆ ಮಾವನ ಪ್ರೀತಿಯ ಕಾಳಜಿ ಹೆಮ್ಮೆ ಎನಿಸಿತ್ತು. ಕಾಲೇಜಿನ ಮುಂದೆ ಗೌಡರ ಕಾರ್ ನಿಲ್ಲುವ ಸಮಯಕ್ಕೆ ಸರಿಯಾಗಿ ಉತ್ತಮ್ ಕಾರು ಕೂಡ ಕಾಲೇಜಿನ ಕಾಂಪೌಂಡ್ ದಾಟಿತ್ತು. ಕೈಗೆ ಪೆಟ್ಟಾಗಿದ್ದರಿಂದ ಅವನ ಪಟಾಲಮ್ಮಿನ ಗುಂಪಿನವನೊಬ್ಬ ಡ್ರೈವ್ ಮಾಡ್ತಾ ಇದ್ದ. ಉತ್ತಮ್ ಫ್ರಂಟ್ ಸೀಟಿನಲ್ಲಿ ಕುಳಿತಿದ್ದವನು ನಕ್ಷತ್ರ ಬೇರೊಂದು ಕಾರಿನಿಂದ ಇಳಿಯುವುದನ್ನು ನೋಡಿದ. ನಕ್ಷತ್ರ ಕೂಡ ಗಮನಿಸಿದ್ಲು.
ಕಾರೊಂದು ನಕ್ಷತ್ರಗಳನ್ನು ಗಮನಿಸುತ್ತಾ ನಿಂತಿದ್ದು, ಕಾರ್ನ ನೋಡುತ್ತಲೇ ಹೆದರಿದಂತೆ ಬದಲಾದ ನಕ್ಷತ್ರಳ ಮುಖಭಾವವನ್ನು ಗೌಡರು ಗಮನಿಸಿದ್ದನ್ನು ನಕ್ಷತ್ರ ನೋಡಲಿಲ್ಲ. ನನ್ನ ಸೊಸೆ ನೆಮ್ಮದಿಯಾಗಿಲ್ಲ, ಇಲ್ಲಿ ಯಾವುದೋ ಆತಂಕದಲ್ಲಿದ್ದಾಳೆ. ಪಂಚಾಯಿತಿಯಲ್ಲಿ ಅದೆಷ್ಟೋ ನ್ಯಾಯ ತೀರ್ಮಾನ ಮಾಡಿದ್ದ ಗೌಡರ ಹದ್ದಿನ ಕಣ್ಣು ಗ್ರಹಿಸದೇ ಇರಲಿಲ್ಲ. ಸೊಸೆಗೆ ತೋರಗೊಟ್ಟರೆ ಇನ್ನಷ್ಟು ಅಧೀರಲಾಗುತ್ತಾಳೆ ಅಂದ್ಕೊಂಡು, ಲಕ್ಷ್ಮಿ, ಸಂಜೆ ನವೀನ ಸಿಗಲ್ಲ ಅಂದರೆ ಫೋನ್ ಮಾಡು, ನಾನು ಇಲ್ಲ ಸದಾ ಬರ್ತೀವಿ ಪಿಕಪ್ ಮಾಡೋಕ್ಕೆ ಅಂತ ಹೇಳಿದ್ರು. ಸರಿ ಮಾವ, ಹೋಗಿ ಬರ್ತೀನಿ ಎಂದು ಕೈ ಆಡಿಸಿ ಕಾಲೇಜಿನ ಒಳಗೆ ಹೋದಳು. ಮುಂದೆ ಚಲಿಸಿದ ಗೌಡರು ನವೀನನಿಗೆ ಫೋನ್ ಮಾಡಿದರು. ಹಾಂ ಅಪ್ಪ ಅಂದ. ಬ್ಯುಸಿ ಇದೆಯೇನೋ ಎಂದ ಗೌಡರಿಗೆ. ಇಲ್ಲ, ಔಟ್ ಪೇಷಂಟ್ಸ್ ಏನಿಲ್ಲ, ಈಗ ತಾನೇ ಇನ್ ಪೇಷಂಟ್ಸ್ ರೌಡಿಂಗ್ ಮುಗಿಸ್ಕೊಂಡು ಬಂದೆ. ಹೇಳಿ ಅಪ್ಪ, ಫ್ರೀ ಇದ್ದೀನಿ ಅಂತ ಹೇಳಿದ್ದ. ಹಾಸ್ಪಿಟಲ್ ಹತ್ರನೇ ಬರ್ತಿದ್ದೀನಿ, ಹಾಸ್ಪಿಟಲಿಂದ ಆಚೆ ಇದೆಯಲ್ಲ ಫುಡ್ ಕೋರ್ಟ್, ಅಲ್ಲಿಗೆ ಬಾ ಅಂತ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡಿದರು. ಏನಾಗಿರಬಹುದು, ಅಪ್ಪ ಸುಮ್ಮನೆ ಈಗೆಲ್ಲ ಬರೋರಲ್ವಲ್ಲ, ಏನಾದರೂ ಆಗಿರಲಿ, ಮೊದಲು ಹೋಗಿ ಮಾತಾಡೋಣ ಅಂದ್ಕೊಂಡು ಕೊಲೀಗ್ ಡ್ಯೂಟಿ ಡಾಕ್ಟರ್ಗೆ ಪರ್ಸ್ನಲ್ ವರ್ಕ್ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಗೌಡರು ಹೇಳಿದ್ದ ಫುಡ್ ಕೋರ್ಟ್ಗೆ ಬಂದ ನವೀನ್. ಗೌಡ್ರಾಗಲೇ ಬಂದು ಕುಳಿತಿದ್ರು. ಏನು ಆರ್ಡರ್ ಮಾಡಲಿ ಅಪ್ಪ ಅಂದ ನವೀನ್ ತಾನೊಂದು ಚೇರಿನಲ್ಲಿ ಕೂರುತ್ತಾ. ಮನೆಯಲ್ಲೂ ಸರಿಯಾಗಿ ತಿನ್ನಲ್ಲ, ನಿಂದಿನ್ನೂ ತಿಂಡಿ ಆಗಿಲ್ಲ ಅಂದ್ಕೋತೀನಿ, ಏನು ಬೇಕೋ ತಗೋ, ನಂಗೆ ಯಾವುದಾದ್ರೂ ಜ್ಯೂಸ್ ಹೇಳು ಸಾಕು ಅಂದರು. ವೆಯ್ಟರ್ನ ಕರೆದು ಆರ್ಡರ್ ಮಾಡಿ, ಹೇಳಿ ಅಪ್ಪ, ಏನೋ ಮಾತಾಡಬೇಕು ಅಂತಲೇ ಬಂದಿದ್ದೀರಾ ಅಂದ್ಕೋತೀನಿ ನೇರವಾಗಿ ಕೇಳಿದ ನವೀನ್. ಡೈಲಿ ಕಾಲೇಜ್ ಮುಗಿದ ಮೇಲೆ ಲಕ್ಷ್ಮಿ ಎಲ್ಲಿಗೆ ಬರ್ತಾಳೆ ಕೇಳಿದರು ಗೌಡರು. ಹಾಸ್ಪಿಟಲ್ ಹತ್ರ ಬರ್ತಾಳೆ. ಯಾಕಪ್ಪ? ಸಣ್ಣ ಅಳುಕಿತ್ತು ನವೀನ್ ಧ್ವನಿಯಲ್ಲಿ. ಎಷ್ಟು ಅವರ್ ಡ್ಯೂಟಿ ಮಾಡ್ತಿದೀಯಾ ಡೈಲಿ? ಆಡಲು ಹೋದ ಸಣ್ಣ ಮಗ ಮನೆಗೆ ತಡವಾಗಿ ಬಂದಾಗ ವಿಚಾರಣೆ ಮಾಡುವ ತಂದೆಯಂತೆ ತನಿಖೆ ಶುರು ಮಾಡಿದ್ರು ಗೌಡ್ರು. 10 to 12 hours ಮಾಡ್ತಿದ್ದೀನಪ್ಪ ಎಂದವನು. ಅಪ್ಪ ಯಾಕೆ ಕೇಳ್ತಿದ್ದಾರೆ? ಒಳಗೊಳಗೆ ಲೆಕ್ಕಾಚಾರ ಹಾಕುತ್ತಿದ್ದ ನವೀನ್. ಲಕ್ಷ್ಮಿನ ಎಲ್ಲಿ ಮೀಟ್ ಮಾಡ್ತಿದ್ದೀಯಾ ಎಂದರು ಗೌಡರು. ಕಾಲೇಜ್ ಮುಗಿದ ಮೇಲೆ ಅವಳೇ ಹಾಸ್ಪಿಟಲ್ ಹತ್ರ ಬರ್ತಾಳೆ. ಮಾರ್ನಿಂಗ್ ಏನಾದರೂ ಇಬ್ಬರು ಬೇಗ ಬಂದರೆ ಔಟ್ಸೈಡ್ ಎಲ್ಲಾದರೂ ಮೀಟ್ ಮಾಡ್ತೀವಿ ನಿಧಾನವಾಗಿ ಹೇಳ್ದ. ಏನು ಹೇಳ್ಬೋದು ಅಪ್ಪ, ಎಂಗೇಜ್ ಆಗಿದ್ದೀವಿ, ಇವಾಗಲೂ ಇವ್ರ ಸೊಸೆನ ಪಬ್ಲಿಕಲ್ಲಿ ಮೀಟ್ ಮಾಡಬಾರ್ದು ಅಂತೇನಾದರೂ ಹೇಳ್ತಾರಾ? ಹಾಗೇನಾದರೂ ಹೇಳಿದ್ರೆ ಮದುವೆ ಮಾಡಿಬಿಡಿ ಅನ್ನೋದೇ, ಎಲ್ಲೂ ಮೀಟ್ ಮಾಡಬಾರ್ದು ಅನ್ನೋದಾದರೆ ಯಾಕೆ ವೆಯ್ಟ್ ಮಾಡಬೇಕು? ಮುಂದುವರೆದಿತ್ತು ನವೀನನ ಯೋಚನಾ ಲಹರಿ. ಗೌಡರು ಎಚ್ಚರಿಸಿದರು. ಹಾಂ ಅಪ್ಪ ಹೇಳಿ ತನ್ನ ಯೋಚನಾ ಲಹರಿಯಿಂದ ಹೊರಬಂದು ಕೇಳಿದ್ದ. 3 ಶಿಫ್ಟ್ಸ್ ತಾನೇ ಇರೋದು, ನೀನು ಯಾಕೆ 1.5 ಶಿಫ್ಟ್ ಮಾಡ್ತಿದ್ದೀಯಾ? ಸ್ಯಾಲ್ರಿಗೋಸ್ಕರನಾ? ಹೆಸರಿಗೋಸ್ಕರನಾ? ನಿನಗೆ 2 ಇದೆ. ನಿನ್ನ ಡ್ಯೂಟಿ ಹವರ್ಸ್ನಲ್ಲಿ ಚೆನ್ನಾಗಿ ಡ್ಯೂಟಿ ಮಾಡು. ಲಕ್ಷ್ಮಿ ಕಾಲೇಜ್ ಟೈಮಿಂಗ್ಸ್ಗೆ ಅಡ್ಜಸ್ಟ್ ಆಗುವಂಥ ಶಿಫ್ಟ್ ಹಾಕಿಸ್ಕೊ. ತಿಳಿತಾ? ಗೌಡರಿಂದ ಆರ್ಡರ್ ಬಂದಿತ್ತು. ಅದು ಅಪ್ಪ, ಚುಕ್ಕಿ ಏನಾದರೂ ಕಂಪ್ಲೇಂಟ್ ಮಾಡಿದ್ಲಾ ಅಂತ ಕೇಳಿದ್ದ ನವೀನ್. ನಿನ್ನ ವಿಷಯವಾಗಿ ಅವಳು ನನ್ನ ಹತ್ರ ಕಂಪ್ಲೇಂಟ್ ಮಾಡ್ತಾಳೆ ಅಂತ ನಿನಗನ್ಸುತ್ತಾ? ಮಗನ ಮುಖ ನೋಡುತ್ತಾ ಕೇಳಿದ್ದರು ಗೌಡರು. ಚುಕ್ಕಿ ನನ್ನ ಮೇಲೆ ಅಪ್ಪನ ಹತ್ರ ಕಂಪ್ಲೇಂಟ್ ಹೇಳ್ತಾಳಾ? ನೋ, ನೆವರ್. ಚೈಲ್ಡ್ ಥರ ಆಡಬೇಕಾದ್ರೆ ನಾನು ಬಿಟ್ಕೊಟ್ಟಿಲ್ಲ. ಇನ್ನು ಈಗ ಮನೆ ಸೊಸೆ ಆದಮೇಲೆ, ಫಿಕ್ಸ್ ಆದಮೇಲೆ ಅರ್ಥ ಮಾಡಿಕೊಂಡು ನನ್ನ ಟೈಮ್ಗೆ ಅವಳೇ ಅಡ್ಜಸ್ಟ್ ಮಾಡ್ಕೊತಾ ಇದ್ದಾಳೆ. ಅಪ್ಪ ಬೇರೆ ಏನೋ ಕಾರಣದಿಂದ ಕೇಳ್ತಾ ಇದ್ದಾರೆ ಅಂದ್ಕೊಂಡು, ಇಲ್ಲಪ್ಪ, ಅವಳು ಯಾವತ್ತೂ ಎಲ್ಲೂ ಯಾರ ಮುಂದೆನೂ ಬಿಟ್ಕೊಡಲ್ಲ ನನ್ನ ಅಂತ ಹೇಳಿದ್ದ. ಮಗ ಸೊಸೆ ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗ್ತಾ ಇರೋದನ್ನು ಅವರ ಬಾಯಿಂದಲೇ ಕೇಳಿ ಗೌಡರಿಗೆ ಸಮಾಧಾನ ಆಗಿತ್ತು. ನೋಡು ನವೀನ, ಅವಳೇನೋ ಹೊಂದ್ಕೊಂಡು ಹೋಗ್ತಿದ್ದಾಳೆ, ಹಾಗಂತ ನೀನು ಕೆಲಸದ ಮಧ್ಯೆ ಕಳೆದು ಹೋಗ್ಬಿಡ್ಬೇಡ. ಅವಳು ದಿನ ಹಾಸ್ಪಿಟಲ್ಗೆ ಬಂದು ಮೀಟ್ ಮಾಡೋದು ಚೆನ್ನಾಗಿರಲ್ಲ. ಎಷ್ಟು ದುಡಿದ್ರೇನು, ಎಷ್ಟು ಗಳಿಸಿದ್ರೇನು ಹೇಳು? ನಮ್ಮವರಿಗೆ ನಮ್ಮ ಸಮಯ ಕೊಡೋಕ್ಕಾಗದ್ಮೇಲೆ, ಮದುವೆ ಆದಮೇಲೆ ನೀನು ಎಷ್ಟೇ ದುಡ್ಡು ಕೊಟ್ಟರು ಅವಳು ಸ್ಟೂಡೆಂಟ್ ಲೈಫ್ ವಾಪಸ್ ತಂದು ಕೊಡೋಕ್ಕಾಗಲ್ಲ. ಈಗಿನಷ್ಟು ನೀವು ಆರಾಮಾಗಿ ಇರೋಕ್ಕೂ ಆಗಲ್ಲ. ಅರ್ಥ ಮಾಡ್ಕೋತೀಯ ಅಂದ್ಕೊಂಡಿದ್ದೀನಿ. ವಿಶ್ವನಾಥ್ ಅವರ ಹತ್ರನೂ ಮಾತಾಡ್ತೀನಿ. ಇನ್ನು ಮುಂದೆ ನವೀನೇ ಲಕ್ಷ್ಮಿನ ಪಿಕಪ್ ಡ್ರಾಪ್ ಮಾಡ್ತಾನೆ ಅಂತ. ಮಾಡ್ತೀಯಾ ಅಲ್ವಾ? ನಿನ್ನ ದುಡಿಮೆಯಿಂದ ಏನು ಮನೆ ನಡೆಸಬೇಕು ಅನ್ನೋ ಸ್ಥಿತಿ ಇಲ್ಲ ನಮಗೆ. ನಿಮ್ಗಳಿಗೆ ದುಡಿಮೆ ಮಹತ್ವ, ಹಾಗೆ ಸ್ವಂತದ್ದೊಂದು ಗುರುತು ಬೇಕು ಅನ್ನೋಕ್ಕಷ್ಟೇ ದುಡಿಮೆ. ನನಗೆ ಎಲ್ಲದಕ್ಕಿಂತ ನನ್ನ ಸೊಸೆ ಮುಖ್ಯ. ನಿನಗೋಸ್ಕರ ಅವಳು ಕಾಲೇಜ್ ಮುಗಿಸ್ಕೊಂಡು ಹಾಸ್ಪಿಟಲಿಗೆ ಬರೋದು, ಇಲ್ಲಿ ನಿನಗೋಸ್ಕರ ಕಾಯೋದು, ಇದ್ಯಾವುದೂ ನನಗಿಷ್ಟ ಇಲ್ಲ ಎಂದು ಗಡಸಾಗಿ ಹೇಳಿದವರು. ನನ್ನ ಮಗ ಸೊಸೆ ನನ್ನ ಕಣ್ಣು ಮುಂದೆ ಖುಷಿಯಾಗಿದ್ದರೆ ಸಾಕು ಕಣೋ. ನನ್ನ ಮಗ ಅವರ ಅಮ್ಮನ ಮಾತು, ಆಸೆ ಮೀರಿ ಲಕ್ಷ್ಮಿನ ಲವ್ ಮಾಡಿದ್ದು, ಹೀಗೆ ಜವಾಬ್ದಾರಿಗಳ ಮಧ್ಯೆ ಕಳೆದೋಗೋದಕ್ಕ ಹೇಳು? ಮಗನ ಮನಸ್ಥಿತಿ ತಿಳಿದಿದ್ದ ಗೌಡ್ರು ಹೇಳಿದರು. ಅಪ್ಪ ಹೇಳ್ತಿರೋದು ನಿಜಾನೇ. ಜವಾಬ್ದಾರಿ ಒತ್ತಡಗಳ ಮಧ್ಯೆ ಲವರ್ ಬಾಯ್ ನವೀನ್ ಕಳೆದೋಗ್ತಿದ್ದಾನಾ? ಹರೆಯ ಗರಿಗೆದರಿತ್ತು. ಮತ್ತೆ ಕಾಲೇಜ್ ದಿನಗಳು, ರೇಗಿಸುವ ನವೀನ್, ಸಿಡುಕುವ ನಕ್ಷತ್ರ, ಕಾಡಿಸುವ ನವೀನ್, ನಾಚಿ ರಂಗೇರುವ ನಕ್ಷತ್ರ ಎಲ್ಲ ಕಣ್ಮುಂದೆ ಟಪ್ಪನೆ ಸುಳಿದಾಡಿದರು. ಮನಸ್ಸು ಪ್ರಶಾಂತವಾಯಿತು. ಥ್ಯಾಂಕ್ಸ್ ಅಪ್ಪ, ನಾನು ಇವತ್ತೇ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡ್ತೀನಿ. ಇವಾಗಲೇ ನಿಮ್ಮ ಸೊಸೆಗೆ ಕಾಲ್ ಮಾಡ್ತೀನಿ. ನಾಳೆಯಿಂದ ನಾನೇ ಪಿಕಪ್ ಡ್ರಾಪ್ ಮಾಡ್ತೀನಿ ಅಂದರೆ ಕುಣಿದಾಡ್ಬಿಡ್ತಾಳೆ ಅಂದ ಮೊಬೈಲ್ ಕೈಗೆತ್ತಿಕೊಳ್ಳುತ್ತಾ. ನಾಳೆಯಿಂದ ಅಲ್ಲ, ಇವತ್ತಿಂದಾನೇ. ನಾನು ಬೆಳಗ್ಗೆ ವಿಶ್ವನಾಥ್ ಅವರ ಮನೆಗೆ ಹೋಗಿದ್ದೆ. ನಾನೇ ಕರ್ಕೊಂಡು ಬಂದು ಕಾಲೇಜ್ ಹತ್ರ ಬಿಟ್ಟು ಸೀದಾ ಇಲ್ಲಿಗೆ ಬಂದೆ. ಅವಳಿವತ್ತು ಸ್ಕೂಟಿ ತಂದಿಲ್ಲ. ಸಂಜೆ ಅವಳನ್ನು ಮನೆಗೆ ಡ್ರಾಪ್ ಮಾಡಿ ಬಾ ನೀನು ಎನ್ನುತ್ತಾ ಮೇಲೆದ್ದು ಹೊರ ನಡೆದರು. ನಮ್ಮನೆ ಸೊತ್ತು ಕಣೋ ಅವಳು.
ಅವಳು ಕೂದಲು ಕೊಂಕದಂತೆ ಜೋಪಾನ ಮಾಡೋದು ನಮ್ಮ ಕರ್ತವ್ಯ ಮನಸ್ಸಲ್ಲೇ ಅಂದ್ಕೊಂಡ್ರು. ಹದಿಹರೆಯ ಅಪಾರ್ಥಗಳಾದರೆ ಕಷ್ಟ ಎಂದು ಯೋಚಿಸಿ, ಹೆಣ್ಣು ಒಂಟಿಯಾಗಿದ್ದರೆ ಬೇರೆಯವ್ರ ಕಣ್ಣು ಬೀಳೋದು, ಅವಳ ಕಾವಲಿಗೆ ಒಬ್ಬ ಇದ್ದಾನೆ ಅಂತ ಗೊತ್ತಾದರೆ ಎಲ್ಲ ಸರಿ ಹೋಗುತ್ತೆ. ಯಾರೊಬ್ಬರಿಗೂ ಅನುಮಾನ ಬಾರದಂತೆ ಸಮಸ್ಯೆ ನಿವಾರಿಸಿದ್ದರು ಗೌಡರು ಜಾಣ್ಮೆಯಿಂದ. ಉತ್ತಮ್ನ ಕಾರನ್ನು ನೋಡುತ್ತಲೇ ಸಿಕ್ಕರೆ ಮಾತಿಗೆ ನಿಲ್ಲಿಸ್ಕೊಳ್ತಾನೆ ಅಂದ್ಕೊಂಡು ಅವಸರದಿಂದ ಗೆಳತಿಯರಿದ್ದ ಕಡೆಗೆ ಹೋಗಿ ಇಬ್ಬರ ಮಧ್ಯೆ ಕೂತ್ಕೊಂಡ್ಬಿಟ್ಲು ನಕ್ಷತ್ರ. ಅದೇನೇ ನಕ್ಷು, ನಡ್ಕೊಂಡು ಬಂದ್ಯಾ, ಓಡ್ಕೊಂಡು ಬಂದ್ಯಾ? ಇನ್ನೂ ಟೈಮ್ ಇದೆ, ಯಾಕಷ್ಟು ಫಾಸ್ಟಾಗಿ ಬರೋದು? ನಿಧಾನವಾಗಿ ಬರೋಕ್ಕಾಗಲ್ವಾ? ಶರದಿಯದು ಎಂದಿನಂತೆ ಬುದ್ಧಿಮಾತು. ಸುತ್ತಮುತ್ತ ನೋಡಿ ಹತ್ರ ಯಾರೂ ಇಲ್ಲದನ್ನು ಖಚಿತಪಡಿಸ್ಕೊಂಡು ನಿನ್ನೆ ಕಾಲೇಜಿಗೆ ಹೊರಟಾಗಿನಿಂದ ನಡೆದಿದ್ದನ್ನೆಲ್ಲ ಹೇಳಿದ್ಲು. ವಾಟ್, ಸ್ಕೂಟಿ ಪಂಕ್ಚರ್ ಆಯಿತಾ? ಇದು ಇಂಟೆನ್ಷನಲಿ ಮಾಡಿರೋದು ಅನ್ನಿಸ್ತಿದೆ. ಸ್ನೇಹ ಅನುಮಾನ ವ್ಯಕ್ತಪಡಿಸಿದ್ಲು. ಸದಾ ಅಂಕಲ್ ಕರ್ಕೊಂಡು ಹೋದರೂ ಓಕೆ, ಕೋಇನ್ಸಿಡೆನ್ಸ್ ಅಂದ್ಕೊಳ್ಳೋಣ, ನೀನು ಯಾಕಿಷ್ಟು ಗಾಬರಿಯಾಗಿದ್ದೀಯಾ ಅಂದಳು ಶರದಿ ಯಾವೊಂದು ನಿರ್ಧಾರಕ್ಕೂ ಬರಲಾಗದೆ. ಅಷ್ಟೇ ಆಗಿದ್ರೆ ಕೋಇನ್ಸಿಡೆನ್ಸ್ ಅನ್ಕೋತಿದ್ದೆ ಎಂದವಳು ನೈಟ್ ನವೀನ್ ಹೇಳಿದ ವಿಷಯವನ್ನು ಹೇಳಿದಾಗ ಗೆಳತಿಯರಲ್ಲಿ ಅನುಮಾನದ ಸೆಳಕೊಂದು ಮೂಡಿತು. ನಕ್ಷು, ಬ್ರೋ ಹತ್ರ ಹೇಳಿಬಿಡೆ ಅಂದಳು ಶರದಿ. ಏನಂತ ಹೇಳೋಣ ಹೇಳು? ನೋಡೋಣ, ಸ್ವಲ್ಪ ದಿನ ಸುಮ್ಮನಿರು, ಒಳ್ಳೆ ಸೈಕೋ ಅನಿಸುತ್ತೆ. ಅವನಿರೋ ದಿಕ್ಕಿಗೆ ತಲೆ ಹಾಕೋದು ಬೇಡ ನಾವು. ಅವನು ನಮ್ಮ ದಿಕ್ಕಿಗೆ ಬಂದರೆ ನಾವು ದಿಕ್ಕೇ ಚೇಂಜ್ ಮಾಡೋಣ ಅಂದಳು ನಕ್ಷತ್ರ. ನಕ್ಷತ್ರಳ ಮೊಬೈಲ್ಗೆ ಮೆಸೇಜ್ ಬಂದ ಸದ್ದಾಯಿತು. ತಾತ್ಕಾಲಿಕ ಅಗಲಿಕೆಗೆ ವಿರಹವೆಂದು ಹೆಸರಂತೆ ಮಿಸ್ ಯು ಮೈ ಲವ್ ನವೀನನ ಮೆಸೇಜ್. ಎರಡು ಪಕ್ಕದಲ್ಲಿದ್ದ ಸ್ನೇಹ ಶರದಿ ಕೂಡ ಮೆಸೇಜ್ ನೋಡಿದ್ರು. ಇವನೊಬ್ಬ, ಕೆಂಪಾದಳು ನಕ್ಷತ್ರ. ರಿಪ್ಲೈ ಕೊಡೆ ಬ್ರೋ, ಅಷ್ಟು ಪ್ರೀತಿಯಿಂದ ಕಳಿಸಿರ್ಬೇಕಾದ್ರೆ ಗುಣುಕ್ತಿದ್ದಾಳೆ ಶರದಿಯ ಆರೋಪ. ಇರೇ, ಅದೇನು ಬ್ರೋ ಅಂತ ಹಾಗಾಡ್ತೀಯಾ? ನೋಡು ಶರು, ನಾನು ನಿನಗೆ ಅದಕ್ಕೆ ನಾದ್ನಿ ಆಗೋರು. ನೀನು ಹೀಗೆಲ್ಲ ನನ್ನ ಮೇಲೆ ಪ್ರೆಷರ್ ಹಾಕೋದ್ರೆ ಅಷ್ಟೇ ನೋಡು. ನಾನೇನಾದರೂ ನಿನ್ನ ಮೇಲೆ ಪ್ರೆಷರ್ ಹಾಕ್ತೀನಾ? ಮುಖ ಊದಿಸಿಕೊಂಡು ಹೇಳಿದಳು ನಕ್ಷತ್ರ. ನಕ್ಷು, ಎಷ್ಟು ಮಾತಾಡ್ತೀಯೇ? ರಿಪ್ಲೈ ಮಾಡು ಅಂದೆ ಅಷ್ಟೇ, ಅದಕ್ಕೆ ಎಲ್ಲಿಂದ ಎಲ್ಲಿಗೋ ಹೋಗ್ದೆ ನೀನು. ಶರದಿ ಹಣೆ ಚಚ್ಕೊಂಡು ಹೇಳಿದ್ರೆ, ಎಲ್ಲಿಗೂ ಹೋಗಿಲ್ಲ, ಕರೆಕ್ಟ್ ರೂಟಲ್ಲೇ ಹೋಗಿದ್ದಾಳೆ. ಸ್ನೇಹ ನಕ್ಷತ್ರಳ ಪರವಹಿಸಿ ಹೇಳ್ತಾ, ನಕ್ಷು, ನಾನು ನೀನು ಮಾತ್ರ ಫ್ರೆಂಡ್ಸ್ ಆಗಿರೋಣ ಅಲ್ವಾ ಅಂದ್ಲು. ಹಲೋ, ಹೋಲ್ಡ್ ಆನ್, ಅಷ್ಟೊಂದೆಲ್ಲ ಸೀನಿಲ್ಲ. ಮುನೇಶ್ವರಂಗೆ ಬಿಟ್ಟಿರೋ ಗೂಳಿಗೆ ಮೂಗ್ದಾರ ಹಾಕೋರು ಯಾರು? ನಾನು ಇವಾಗಲೇ ಯತಿ ಅಣ್ಣನ ಹತ್ರ ಮಾತಾಡ್ತೀನಿ ಎಂದು ಡಯಲ್ ಮಾಡಿದಳು ನಕ್ಷತ್ರ. ಫರಕ್ಕನೆ ಮೊಬೈಲ್ ಕಿತ್ಕೊಂಡ ಸ್ನೇಹ, ಮೂಗ್ದಾರ ಹಾಕಿಸ್ಬೇಕು ಅಂತ ಇಷ್ಟ ಇದ್ದರೆ ಅವರೇ ಮೂಗ್ದಾರ ತಂದು ಹಾಕಿಸ್ಕೋಬೇಕು. ನಮ್ಮ ದುಡ್ಡಲ್ಲಿ ಮೂಗ್ದಾರ ತಗೊಂಡು ಹೋಗಿ ಹಾಕೋಕ್ಕಾಗಲ್ಲ ಅಂದ್ಲು. ಯತಿಯ ಮೇಲೆ ಚೂರು ಮುನಿಸಿದ್ದಂತೆ ಕಾಣಿಸ್ತು ನಕ್ಷತ್ರಳಿಗೆ. ಕಾರಣವೇನೆಂಬಂತೆ ಶರದಿಯ ಮುಖ ನೋಡಿದ್ರೆ, ನೆನ್ನೆ ಲೈಬ್ರರಿ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಜಗಳ ಮಾಡ್ಕೊಂಡಿದ್ದಾರೆ ಅಂದಳು ನಗುತ್ತಾ. ಹೌದಾ ಸ್ನೇಹ, ಜಗಳ ಮಾಡ್ಕೊಂಡ್ರಾ? ಏನು ಮಾಡ್ದ ನಮ್ಮಣ್ಣ ಹೇಳೇ ಅಂದಳು. ಸಪ್ಪಗಾದ ಗೆಳತಿಯ ಪಕ್ಕ ಮತ್ತೆ ಕೂರುತ್ತಾ. ಅವನನ್ನೇ ಕೇಳು, ಹಿರಿ ಮನುಷ್ಯ ಇದ್ದಾಳಲ್ಲ ಸಾಕ್ಷಿಗೆ ಬುದ್ಧಿ ಹೇಳಕ್ಕೆ. ಸ್ನೇಹಳ ಕೋಪ ಶರದಿಯ ಮೇಲೆ ತಿರುಗಿತ್ತು ಈಗ. ಇವಳೊಬ್ಳು ಕ್ಯಾಶುಯಲ್ ಆಗಿರೋದು ಬಿಟ್ಟು ಊದಿಸ್ಕೊಂಡಿದ್ದಾಳೆ. ಏನಿಲ್ವೇ, ನೆನ್ನೆ ಮನೆಗೆ ಹೋಗುವಾಗ ಕಾಲ್ ಮಾಡಿದ್ರು. ಆಗ ಯತೀಶ್ ಅವರು ಯಾರೋ ಕೊಲೀಗ್ ಹುಡುಗಿ ಜೊತೆ ಕೆಫೆಲಿದ್ರು ಅನಿಸುತ್ತೆ. ಎರಡು ಕಡೆನೂ ಮಾತಾಡ್ತಿದ್ರು. ಅಷ್ಟಕ್ಕೆ ಊದಿಸ್ಕೊಂಡು ಬ್ಯುಸಿ ಇದ್ದರೆ ಕಾಲ್ ರಿಸೀವ್ ಮಾಡಬೇಡಿ ಅಂತ ಏನೇನೋ ಬೈತಿದ್ಲು. ಅವರು ಬೈಸ್ಕೊತಾ ಇದ್ರು ಅಂದಳು ಶರದಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.